ಯಾರಾದರೂ ಈ ಮುಂಡೆವು ದುಡ್ಡು ಮಾಡೋಕ್ಕೆ ನೋಟಿಸ್ ಕೊಟ್ಟಂಗೆ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ನೋಟಿಸ್ ವಾಪಸ್ ಇಸ್ಕೊಳ್ಳೋದು, ಈ ಮುಂಡೆವು ತಪ್ಪು ಮಾಡಿದರೆ ಇಡೀ ಬೋರ್ಡಿಗೆ ಯಾಕೆ ಬೈತೀರಿ? ಯಾರಾದರೂ ಈ ಮುಂಡೆವು ದುಡ್ಡು ಮಾಡೋಕ್ಕೆ ನೋಟಿಸ್ ಕೊಟ್ಟಂಗೆ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ನೋಟಿಸ್ ವಾಪಸ್ ಇಸ್ಕೊಳ್ಳೋದು, ಈ ಮುಂಡೆವು ತಪ್ಪು ಮಾಡಿದರೆ ಇಡೀ ಬೋರ್ಡಿಗೆ ಯಾಕೆ ಬೈತೀರಿ? ಎಲ್ಲೆಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿಗೆ ಒಡೆಯ ಅವರೇ. ಎಲ್ಲೆಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿಗೆ ಒಡೆಯ ಅವರೇ. ಇನ್ನು ರೈತ ಸಂಘದವ್ರು ನಿರ್ಣಯ ಮಾಡಿದ್ದಾರೆ, ಬಿ ಜೆ ಪಿಯವರೇ ನೀವು ಇದರಲ್ಲಿ ಕೈ ಹಾಕಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ನಾವು ರೈತ ಸಂಘದವರು ವಕ್ಫ್ ಬೋರ್ಡ್ನವ್ರು ನಾವು ತೀರ್ಮಾನ ಮಾಡ್ಕೋತೀವಿ. ತನಗಿಂತ ತನಗಿಷ್ಟ ಬಂದಿದ್ದು ನೀನು ದೇವ್ರ ಹೆಸರಿಗೆ ಕೊಟ್ಟರೆ ಅದ್ರ ಮಾಲೀಕ ದೇವರು, ಅದು ನಿರ್ವಹಣೆ ಮಾಡೋದಕ್ಕೆ ಇರೋದು ಬೋರ್ಡು. ಆ ವಕ್ಫ್ ಬೋರ್ಡ್ ಯಾವುದಾದ್ರೂ ಜಾಗದ ಮೇಲೆ ಹೋಗಿದ್ದು ನನ್ನ ಜಾಗ ಅಂತ ಹೇಳೋ ಅಧಿಕಾರ ವಕ್ಫ್ ಬೋರ್ಡಿಗಿಲ್ಲ. ಯಾರಾದರೂ ಈ ಮುಂಡೆವು ದುಡ್ಡು ಮಾಡೋಕ್ಕೆ ನೋಟಿಸ್ ಕೊಟ್ಟಂಗೆ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ನೋಟಿಸ್ ವಾಪಸ್ ಇಸ್ಕೊಳ್ಳೋದು, ಈ ಮುಂಡೆವು ತಪ್ಪು ಮಾಡಿದರೆ ಇಡೀ ಬೋರ್ಡಿಗೆ ಯಾಕೆ ಬೈತೀರಿ? ಆ ಥರ ಮಾಡಿದರೆ ಅದಕ್ಕೆ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಸಂಘದವರು, ಮಾರ್ಸಂದ್ರ ಮುನಿಯಪ್ಪ 3 ಜನ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಎಲ್ಲೆಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿಗೆ ಒಡೆಯ ಅವರೇ. ನಿನ್ನೆ ರೈತ ಸಂಘದವ್ರು ನಿರ್ಣಯ ಮಾಡಿದ್ದಾರೆ, ಬಿ ಜೆ ಪಿಯವರೇ ನೀವು ಇದರಲ್ಲಿ ಕೈ ಹಾಕಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ನಾವು ರೈತ ಸಂಘದವರು ವಕ್ಫ್ ಬೋರ್ಡ್ನವ್ರು ನಾವು ತೀರ್ಮಾನ ಮಾಡ್ಕೋತೀವಿ. ಇವತ್ತು ಸರ್ಕಾರಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ ರೈತ ಸಂಘದವರು, ಎಲ್ಲೆಲ್ಲಿ ವಕ್ಫ್ ಜಾಗ ರೈತರ ಹೆಸರಿಗೆ ಬಂದಿದೆಯೋ ಅದೇನು ಪುಣ್ಯಾತ್ಮರು ದಾನ ಕೊಟ್ಟಿದ್ರು ಆ ಜಮೀನಿನ ಬಗ್ಗೆ ಸರ್ಕಾರದಿಂದ ಆ ಜಮೀನಿನ ಪರಾರ ಸರ್ಕಾರನೇ ಕೊಡಬೇಕು. ಇದು ರೈತ ಸಂಘದವ್ರು ತೀರ್ಮಾನ ಮಾಡಿ ರೆಸೊಲ್ಯೂಷನ್ ಮಾಡಿ ನಿನ್ನೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸೊ ಹಾಗಾಗಿ ಇವರಿಗೆ ಪ್ರತಾಪ್ ಸಿಂಹ ಅವರಿಗೆ ತಿಳ್ಕೊಳ್ಳಿ, ನೀವು ಇನ್ನೂ ಯಂಗ್ಸ್ಟರ್ಸು, ಜಾತಿಗೆ ಬೈದರೆ ಎಂ ಪಿ ಆಗಲ್ಲ, ಬಿ ಜೆ ಪಿಯವ್ರು ನಿಮಗೆ ಕರೆಯಲ್ಲ ಅಂಥೇಳಿ ಪಾಪ ನೀವು ಯತ್ನಾಳು, ನೀವು ಆ ರಮೇಶ, ಒಂದು 5-6 ಜನ ಹೈಕಮಾಂಡು ಕರೀತಾ ಇಲ್ಲ, ಯಡಿಯೂರಪ್ಪನೂ ನೋಡ್ತಾ ಇಲ್ಲ ಅಂಥೇಳಿ ನಮ್ಮನ್ನು ಬೈಕೊಂಡು ತಿರುಗಾಡ್ತಾ ಇದ್ದೀರಿ. ಇದರಿಂದ ಪ್ರಯೋಜನ ಆಗಲ್ಲ. 4,000 ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾಯಿದ್ದೀನಿ ನಾನು, LKG ಇಂದ ಹಿಡಿದು ಇಂಜಿನಿಯರಿಂಗ್ವರೆಗೆ. ಕರ್ನಾಟಕದಲ್ಲಿ ಡೊನೇಷನ್ ಇಲ್ದಿರೋ ಕಾಲೇಜ್ ಅಂದರೆ ನಾನು ಒಂದೇ. 20 ವರ್ಷ ಆಯಿತು, 10,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೇನೆ. ಅದರಲ್ಲಿ 50% ಮುಸ್ಲಿಮ್ಸ್ ಇದ್ದರೆ 50% ಹಿಂದೂ ಇದ್ದಾರೆ. ಫಸ್ಟ್ ನನ್ನ ಕಾಲೇಜ್ ಪ್ರಿನ್ಸಿಪಲ್ಲು ದಲಿತರು, ಸೆಕೆಂಡ್ ಪ್ರಿನ್ಸಿಪಲ್ರು ಲಿಂಗಾಯತರು. ಕಾಲೇಜ್ನಲ್ಲಿ ಫ್ಯಾಕಲ್ಟಿ ಯಾವ ಜಾತಿ ಇದೆ, ಯಾವ ಮಕ್ಕಳು ಓದ್ತದೆ ಹೋಗಿ ನೋಡಿ. ವಿದ್ಯಾ ದಾಸೋಹ, ಅನ್ನದ ದಾಸೋಹ, ಬಸವ ತತ್ವದ ಪರಂಪರೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು. 8,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೀನಿ ನಾನು. ಇದನ್ನು ನಾನು ಪೇಪರಲ್ಲಿ ಹಾಕಿಸ್ಕೊಂಡಿಲ್ಲ, ಪೇಪರಲ್ಲಿ ಅಡ್ವರ್ಟೈಸ್ ಮಾಡಲಿಲ್ಲ. 20 ವರ್ಷ ಆಯಿತು ತೆರೆ ಮರೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಇಸ್ಲಾಂ ಹೇಳುತ್ತೆ ಬಲಗೈಯಿಂದ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು. ಆದರೆ ನೀವು ವಿನಾಕಾರಣ ನನ್ನನ್ನು ಎಳೆಯಕ್ಕೆ ನೋಡ್ತಾ ಇದ್ದೀರಿ. ಈ ನಾಗಲೇ ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದೀನಿ ನಾನು. ಪಾಪ ನಿನಗೆ ಆ ಶಕ್ತಿ ಇಲ್ಲ, ಅವನಾದರೂ ಒಂದಿಷ್ಟು ದುಡ್ಡು ಮಾಡ್ಕೊಂಡು ನಾನು ಶುಗರ್ ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಸಾಕಷ್ಟು ದುಡ್ಡಿದೆ, ಅವನ ಕೇಸಿಗೆ ಬರ್ತಾನೆ. ನಿಮಗಿಷ್ಟು ಹೇಳ್ತಕ್ಕಂಥದ್ದು ಓದಿ ತಿಳ್ಕೊಳ್ಳಿ. ಒಬ್ಬರ ಬಗ್ಗೆ ಅಪಾದನೆ ಮಾಡ್ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮಹೇಶ್ ಭಟ್ರು ರೆಕಮೆಂಡ್ ಮಾಡದೇ ಇದ್ದರೆ ನೀನು ಇವತ್ತು ಇಲ್ಲವೇ ಇಲ್ಲ.
ಪಾಪ ನೀನು ಪತ್ರಕರ್ತರ ಕೂತಿದ್ದವರು, ಏನೋ ದೇವರು ಮಹೇಶ್ ಭಟ್ರ ಭಾಗ್ಯದಿಂದ ನಿನಗೊಂದು ಸೀಟ್ ಸಿಕ್ತು ಮೈಸೂರಲ್ಲಿ, ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗಿಲ್ಲ. ಮಹಾರಾಜರು ಬಂದರು, ಕೊಟ್ಬಿಟ್ರು. ಅಪ್ಪ ಮಹಾರಾಜರು ಮನೆಗೆ ಬರಬಾರ್ದು ಅಂತಾರೆ, ಯಾಕಪ್ಪ? ಮಹಾರಾಜರು ಊರಿಗೆ ಬರಬಾರ್ದು ಅಂತಾರೆ, ಯಾಕಪ್ಪ? ಕಾರಣ ಏನು? ಇದನ್ನು ಹೇಳೋಕ್ಕಾಗತ್ತೆ ನಿನಗೆ? ಈ ಶಾಸ್ತ್ರ ಬರೆದಿಟ್ಟವ್ರು ಯಾರು? ನೀವೇ. ಮಹಾರಾಜರು ಮನೆ ಒಳಗೆ ಬಂದರೆ ಮನೆ ಹಾಳಾಗ್ಬಿಡತ್ತೆ ಅಂತ ನಾವು ಭಾವನೆ ಇಟ್ಕೊಂಡವ್ರಲ್ಲ. ಶ್ರೀಮನ್ ಮಹಾರಾಜರೇ. ಆ ಮಹಾರಾಜರು ಇಲ್ಲದೇ ಇದ್ದರೆ ಇವತ್ತು ಕೃಷ್ಣರಾಜ ಸಾಗರ ಆಗ್ತಿರಲಿಲ್ಲ, ಕರ್ನಾಟಕಕ್ಕೆ ಪ್ರಥಮವಾಗಿ ಲೈಟ್ ಬರ್ತಿರಲಿಲ್ಲ. ಮಹಾರಾಜರು ಹೆಂಗಿದ್ರು ಅಂದರೆ ದಿವಾನ್ ಮಿರ್ಜಾನ ಅಂಬಾರಿ ಮೇಲೆ ಕುಂದಿರ್ಸ್ಕೊಂಡಿದ್ರು ಪ್ರತಾಪ. ಆವಾಗ ಹಿಂದೂ ಮುಸಲ್ಮಾನರು ಪ್ರೀತಿ ವಾತ್ಸಲ್ಯ. ಮುಸ್ಲಿಂ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ಬೇಕಾರೆ ಜಟ್ಕಾ ಗಾಡಿಗೆ ಪರ್ದ ಕಟ್ಟಬೇಕು ಅಂಥೇಳಿ ಕಾನೂನು ತಂದರು ಮಹಾರಾಜರು. ಆ ಸುತ್ತಲೇ ಇವತ್ತು ತುಮಕೂರಿನಲ್ಲಿದೆ. ಇದು ನಮ್ಮ ಪರಂಪರೆ ಕಣಪ್ಪ. ದಯವಿಟ್ಟು ಹಾಲಿನಲ್ಲಿ ತಿರ್ತಕ್ಕಂಥ ನಮ್ಮ ಜೀವನದಲ್ಲಿ ವಿಷ ಬೆರೆಸೋಕ್ಕೆ ಹೋಗಬೇಡಿ. ನಿಮಗೆ ಬಂಡವಾಳನೇ ಇಲ್ಲ. ಸಿದ್ದರಾಮಯ್ಯನ ಮೇಲಿರೋ ಸಿಟ್ಟಿಗೆ, ಕಾಂಗ್ರೆಸ್ ಮೇಲಿರೋ ಸಿಟ್ಟಿಗೆ ಇವತ್ತು ನೀವು ನಮ್ಮ ಮೇಲೆ ತಿರುಗಕ್ಕೆ ನೋಡ್ತಾ ಇದ್ದೀರಿ. ದಯವಿಟ್ಟು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆ ನನಗೆ ಇಡೀ ದೇಶದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ತಿರುಗಾಡ್ತಕ್ಕಂಥ ವಯಸ್ಸು ಇಲ್ಲ, ಶಕ್ತಿ ಇಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ತತ್ವದ ಸಿದ್ಧಾಂತದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು. ವಿಧಾನಸೌಧ ಹೋಗಿ ಬಸವಸೌಧ ಆಗಬೇಕು. ಇದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಕೇಶವ ಕೃಪಾ, ಬಸವ ಕೃಪಾ ಆ ಹೋರಾಟ ಕರ್ನಾಟಕದ ಭೂಮಿ ಮೇಲೆ ನಡೀಲಿ. ಬಸವಣ್ಣನ ಹುಟ್ಟು ಭೂಮಿಯಲ್ಲಿ ಬಸವ ತತ್ವ ಮೇಲಿರುತ್ತೋ ಕೇಶವ ತತ್ವ ಮೇಲಿರುತ್ತೋ ನೋಡೋಣ. ಪುಕ್ಷಾಟಿ ಸಿಕ್ಕಿರೋರು ನಾವು. ಬೇರೆಯವರಿಗೆ ದೂರದ್ರ ಮಂತಂಗ ಬಂದು ಒದ್ದು ಹೋಗ್ತಾರೆ. ಇನ್ನು ಒಕ್ಕಲಿಗರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅವಮರ್ಯಾದೆ, ದಲಿತರು ಕೊಟ್ಟಿಲ್ಲ ಅಂದರೆ ಬಂದು ಒದಿತಾರೆ. ಸಾಬ್ರು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ, ಅವರೇ ಹೇಳಿದ್ರು ಪಂಚರ್ ಹಾಕೋರು, ಸೌತೆಕಾಯಿ ಮಾರೋರು ಅಂತ. ಸೊ ಅದಕ್ಕೆ ಅವ್ರು ಏನಾಗಿದೆ ಅಂದರೆ ಪುಕ್ಷಟಿ ಸಿಕ್ಕಿದ್ದೀವಿ, ಸಾಫ್ಟ್ ಟಾರ್ಗೆಟು. ಅವ್ರಿಗೆ ಉತ್ತರ ಕೊಡೋ ಸಾಬ್ರು ಇಲ್ಲ. ನಾವಿದ್ದೀವಿ ಮೈದಾನದಾಗ ಇದು ಬಾರಲ್ಲ ಅಂತೀವಿ. ಸೊ ಅದಕ್ಕೆ ಅವ್ರು ನಮ್ಮ ಸುದ್ದಿಗೆ ಬರ್ತಾಯಿಲ್ಲ, ಬರೀ ಆ ಸಮಾಜದ ಮೇಲೆ ಹೋಗ್ತಿದ್ದಾರೆ. ಅದನ್ನು ಬೀದಿಗೆ ಹೇಳಿದು ನಾವು ಉತ್ತರ ಕೊಡ್ತೀವಿ ಅವರಿಗೆ. ಅವರಿಗೆಲ್ಲ ಅವರು ನಿಶ್ಶಕ್ತರಾಗಿದ್ದಾರೆ. ಇವತ್ತು ದೇವೇಗೌಡರಿಗೆ ನೀವು ಒಬ್ಬಂಟಿಗರ ಹೋಗಿ ಕೇಳಿ, ಏನು ಮಾಡೋದಪ್ಪ, ನನಗೆ ಯಾರೂ ಇಲ್ಲ. ಆ ಪುಣ್ಯಾತ್ಮನ ಹತ್ರ ಏನಿಲ್ಲ, 4 ಜುಬ್ಬ 4 ಪಂಚೆ ಬಿಟ್ಟರೆ ಅನಸೂಯ ಅನ್ನ ಹಾಕ್ಬೇಕು. ಪಾಪ ದೇವೇಗೌಡರು ಧರ್ಮಪತ್ನಿಗೂ ವಯಸ್ಸಾಗಿದೆ. ದೇವೇಗೌಡರು ದುಡ್ಡು ಮಾಡಲಿಲ್ಲ, ಮಕ್ಕಳು ಇವು ಇದಾವಲ್ಲ, 4 ದಿಕ್ಕಿಗೆ 4 ಜನ, ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ, ಇವರು ಆನಂದವಾಗಿದ್ದಾರೆ. ನನಗೆ ನೋವಾಗೈತು. 72ನೇ ಇಸ್ವಿಯಲ್ಲಿ ರೂಮ್ ನಂಬರ್ 6ರಲ್ಲಿ ನಾನು ದೇವೇಗೌಡರು ಅಲಂಕಾರ ಹೋಟ್ಲಿಂದ ತಲೆ ಮಾಂಸ ರೊಟ್ಟಿ ತಿಂದು ರಾಜಕೀಯ ಕಟ್ಟಿದವರು. ಜನರಲ್ ಹಾಸ್ಟೆಲ್ ರೂಮ್ 6 ನಂದು, 7 ಬಂಗಾರಪ್ಪಂದು, 11 ಪುಟ್ಸ್ವಾಮಿಗೌಡ್ರದ್ದು, 12 ಬಾಪುಗೌಡ್ರದ್ದು. ಅದು ಒಂದು ಇತಿಹಾಸ ಇತ್ತು. ಆ ದೇವೇಗೌಡರಿಗೂ ಈ ದೇವೇಗೌಡರಿಗೂ ನಾನು 4 ವರ್ಷ MLC ಬಿಟ್ಟು ಯಾಕೆ ಹೋದೆ? ಕುಮಾರಸ್ವಾಮಿ ಅಷ್ಟು ಹೋಗಿಲ್ಲ. ದೇವೇಗೌಡರು ನನ್ನ ಮನೆಗೆ ಬಂದ ತಕ್ಷಣಕ್ಕೆ ಹೋದೆ. ನಾನು ನಿಮ್ಗಿಂತ MLC ದೊಡ್ಡದಲ್ಲ ನನಗೆ. 4 ವರ್ಷ ಹೋದ್ರೂ ಚಿಂತೆ ಇಲ್ಲ, ಬಿಟ್ಟೆ. ನಾನು ಇವತ್ತಿದ್ರೆ ಮಂತ್ರಿ ಆಗ್ತಿದ್ದೆ ಅಂತಾರೆ. ನನಗೆ ಅದರ ಆಸೆ ಇರಲಿಲ್ಲ. ನನಗೆ ಆಸೆ ಏನಿತ್ತು, ಸಾಯ್ಬೇಕಾದ್ರೆ ದೇವೇಗೌಡರಿಗೆ ನಗನಗ್ತಾ ನೋಡಬೇಕು. ಆದರೆ ಮುಂದೆ ಕರ್ಕೊಂಡೋಗಿ ಅಮಿತ್ ಶಾ ಹಿಂದ್ಗಡೆ ಬಾಗಿಲಲ್ಲಿ ಕರ್ಕೊಂಡೋಗಿ ಏನು ಇಲ್ದಂಗೆ ಮಾಡಿ ಕುಂದಿಸ್ಬಿಟ್ಟರು.